ಭೂಮಿ ಮೇಲೆ ಉಳಿಸೋದಿಲ್ಲ, ಕರ್ಕೊಂಡ್ಬಿಡ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಆ, ಒಂದು ಅಪರೂಪದ ಕನ್ನಡದ ಹೆಣ್ಣು ಮಗು ಅಪರ್ಣ. ಕನ್ನಡ ಪದಗಳಿಗೆ ಅಲಂಕಾರ ಮಾಡಿ ನಮಗೆಲ್ಲ ಪರಿಚಯ ಮಾಡಿಸಿದಂಥ ಹೆಣ್ಣು ಮಗು. ನಾನು ಯಾವಾಗಲೂ ಅವರನ್ನು ಟೀಚರ್ ಅಂತ ಕರಿತಾ ಇರ್ತೀನಿ. ಯಾಕೆಂದರೆ ಭಾಳಷ್ಟು ಜನ ಅವರಿಂದ ಭಾಷೆಯ ಪಾಠವನ್ನು ಕಲಿಬೇಕಾದಂಥ ಇತ್ತದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಅಪರ್ಣ ಅವ್ರ ಹತ್ರ ಒಂದು ತಿಂಗಳು ನಾನು ಟ್ಯೂಷನ್ಗೆ ಹೋಗಬೇಕು ಸರ್ ಅಂತ ಹೇಳಿ. ಅಂದರೆ ಅಷ್ಟು ಸ್ವಚ್ಛಂದ ಕನ್ನಡ ಅವರ ಬಾಯಿಂದ ಕೇಳಿ ಬರ್ತಾ ಇತ್ತು. ವೇದಿಕೆ ಕಾರ್ಯಕ್ರಮಗಳು ಅಪರ್ಣ ಅವರಿಗೆ ಸಿಕ್ಕಿಬಿಟ್ರೆ ನಾವು ನಿರಾತಂಕವಾಗಿರ್ಬೋದಾಗಿತ್ತು. ಅಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ರು. ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳು ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಎಲ್ಲವನ್ನು ತಿಳ್ಕೊಂಡು ಅವ್ರ ಬಗ್ಗೆ ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾಯಿದ್ರು. ಭಾಳ ಬೇಗ ಹೊರಟೋದು, ತುಂಬ ಚಿಕ್ಕ ವಯಸ್ಸು, ಮನಸ್ಸಿಗೆ ಭಾಳ ಆಘಾತ ಆಯಿತು. ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರಲಿಲ್ಲ, ಸಹ ನಿರ್ದೇಶಕನ ಕೆಲಸ ಮಾಡಿದ್ದೆ. ಆದರೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲೇ ಸಿಕ್ಕಿದ್ರು ಕೂಡ ತುಂಬ ತುಂಬ ಚೆನ್ನಾಗಿ ಆಪ್ಯಾಯಮಾನವಾಗಿ ಮಾತಾಡ್ತಾಯಿದ್ರು. ಒಂದೆರಡು ಚಿತ್ರಗಳಲ್ಲಿ ನಾನು ಕರೆದೆ, ಅವಕಾಶ ಇತ್ತು, ಅವರು ಡೇಟ್ಗಳು ಹೊಂದ್ಕೊಂಡು ಬರೋಕ್ಕೆ ಆಗಲಿಲ್ಲ. ಬಟ್ ಇವತ್ತು ಅವರ ಅಗಲಿಕೆ ನನಗೊಂದು ದೊಡ್ಡ ಆಘಾತ, ಬೇಸರ ಆಗುತ್ತೆ. ಅವ್ರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ಸತ್ಯ, ಆದರೆ ಅವರು ಬಹಳಷ್ಟು ವರ್ಷಗಳ ಕಾಲ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಯದೆ ಉಳ್ಕೊಂಡಿರ್ತಾರೆ ಅನ್ನೋದು ಸತ್ಯ.